ಬೋರಣ್ಣಯ್ಯ ತಂದೆ ವಿರೂಪಾಕ್ಷಯ್ಯ ಕೋರಿಮಠ ಅಂತೇಳಿ. ನಾನು ಮೂಲತಃ ಹುಬ್ಬಳ್ಳಿ ವಕೀಲರ ಸಂಘದ ಸದಸ್ಯನಾಗಿ ಈ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಈ ರಾಜ್ಯದ ವಕೀಲರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನೇನೋ ಒಂದು ಪಣ ತೊಟ್ಟು ಕಳೆದ 8-10 ವರ್ಷಗಳಿಂದ ಈ ರಾಜ್ಯದ ವಕೀಲರಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಯಾವುದೇ ಹಣ ಖರ್ಚು ಮಾಡದೆ, ₹1 ಹಣ ಖರ್ಚು ಮಾಡದೇ ಇವತ್ತು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಬೇಕು. ಈ ರಾಜ್ಯದಲ್ಲಿ ಅದು ಈ ರಾಜ್ಯದ ಮೂಲ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ವಕೀಲರು ಈ ಸಮಾಜವನ್ನು ರೂಪಿಸುವಲ್ಲಿ ನಮ್ಮದು ಭಾಳ ಪ್ರಾಮುಖ್ಯವಾದಂಥ ಪಾತ್ರ ಇದೆ. ಆ ಪಾತ್ರವನ್ನು ನಿರ್ವಹಿಸಲಿಕ್ಕೆ ಇವತ್ತು ನಾವು ಒಂದು ದಾರಿಯನ್ನು ತೋರಿಸೋಂಗಾಗಬೇಕು. ಈ ಸಮಾಜಕ್ಕೆ ಒಂದು ಬದಲಾವಣೆಯ ಗಾಳಿಯನ್ನು ತೋರಿಸಲಿಕ್ಕೆ ವಿಶೇಷವಾಗಿ ಯುವ ವಕೀಲರನ್ನು ನಾನು ದೃಷ್ಟಿನಲ್ಲಿಟ್ಟುಕೊಂಡು ಈ ರಾಜ್ಯದಲ್ಲಿ ಒಂದು ವಕೀಲ ಸಮುದಾಯದಲ್ಲಿ ಬದಲಾವಣೆಯನ್ನು ಬಯಸಿ ಈ ಚುನಾವಣೆಯಲ್ಲಿ ನಿಂತಿದ್ದೆ. ಪ್ರಾರಂಭದಲ್ಲಿ ಒಂದು ಆತಂಕ ಕಾಡ್ತಾ ಇತ್ತು, ಅಯ್ಯೋ ಈ ಪ್ರಾಮಾಣಿಕತೆಗೆ ಅವಕಾಶ ಸಿಕ್ಕಲೇ ಇಲ್ವೇನೋ ಅನ್ನುವಂಥ ನೋವು ಕೂಡ ಕಾಡ್ತಾ ಇತ್ತು. ಆದರೆ ತದನಂತರದಲ್ಲಿ ಭಾಳ ಮಹತ್ತರವಾದಂಥ ಬದಲಾವಣೆಗಳಾಗಿ ಇವತ್ತು ನಿಮ್ಮ ಮುಂದೆ ನಾನು ಈ ಒಂದು ಚುನಾವಣೆಯಲ್ಲಿ ವಿಜಯಿಯಾಗಿ ಈ ರಾಜ್ಯದ ವಕೀಲರ ಪ್ರತಿನಿಧಿಯಾಗಿ ಇವತ್ತು ಆಯ್ಕೆಯಾಗಿದ್ದೀನಿ. ಆಯ್ಕೆ ಮಾಡಿರ್ತಕ್ಕಂಥ ರಾಜ್ಯದ ಎಲ್ಲ ಸುಮಾರು 198 ವಕೀಲರ ಸಂಘಗಳ ಸದಸ್ಯರೇನು ನನಗೆ ಮತಗಳನ್ನು ನೀಡಿದ್ದಾರೆ. ಖಂಡಿತವಾಗಲೂ ಈ ರಾಜ್ಯದ ಎಲ್ಲ ವಕೀಲರ ಸಂಘದ ಸದಸ್ಯರು 1, 2, 3, 10, 20, 50 ಜನ ಎಷ್ಟು ಸಾಧ್ಯ ಇದೆಯೋ ಅವರ ಶಕ್ತಿ ಮೀರಿ ಪ್ರಾಮಾಣಿಕತನದಿಂದ ಏನು ಮತವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಿಮ್ಮೆಲ್ಲರ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನನ್ನ ಮೂಲ ಸಂಘ ಹುಬ್ಬಳ್ಳಿ ವಕೀಲರ ಸಂಘ, ಆ ಹುಬ್ಬಳ್ಳಿ ವಕೀಲರ ಸಂಘದ ಸದಸ್ಯರು ಕೂಡ ನನಗೆ ಅತ್ಯುತ್ತಮವಾದಂಥ ಬೆಂಬಲವನ್ನು ನೀಡಿ ಆರ್ಥಿಕ ಸಹಾಯವನ್ನು ಮಾಡಿ ನನಗೆ ಅಡ್ಡಾಡಲಿಕ್ಕೆ ಸಹಾಯವನ್ನು ಮಾಡಿರ್ತಕ್ಕಂಥ ರಾಜ್ಯದ ಎಲ್ಲ ವಕೀಲರಿಗೂ ಮತ್ತು ನಾನು ಏನು ಅಭ್ಯರ್ಥಿಯಾಗಿದೆ ಅಖಿಲ ಭಾರತ ವಕೀಲರ ಒಕ್ಕೂಟ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಐಲು ಅಂತ ನಾನು ಪರಿಚಯವಾಗಿದ್ದೆ. ಐಲು ಕೋರಿಮಠ ಅಂತ, ನಾನು ಬಸವರಾಜ್ ಕೋರಿಮಠ ಅಂತಿದ್ರು, ಐಲು ಕೋರಿಮಠ ಅಂತ ಪರಿಚಯ ಆಗಿದ್ದೆ. ಕಾರಣ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ರಾಜ್ಯ ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಗೆಲುವಿಗೆ ಹೋರಾಟ ಮಾಡಿರ್ತಕ್ಕಂಥ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ನನ್ನ ಸ್ನೇಹಿತರಿಗೂ ಸಹೋದರರಿಗೂ ನನ್ನ ಕುಟುಂಬಕ್ಕೂ ನನಗೆ ಸುಮಾರು 10 ತಿಂಗಳ ಕಾಲ ಈ ಒಂದು ಚುನಾವಣೆಯಲ್ಲಿ ಏನು ನಿರಂತರವಾಗಿ ರಾಜ್ಯವನ್ನು ಅಡ್ಡಾಡಿದ್ದೇನೆ. ಆ 10 ತಿಂಗಳ ನೋವನ್ನು ಸಹಿಸಿಕೊಂಡಿರ್ತಕ್ಕಂಥ ನನ್ನ ಕುಟುಂಬ ವರ್ಗದವರಿಗೂ, ನನ್ನ ಸ್ನೇಹಿತರಿಗೂ ಮತ್ತು ನ್ಯಾಯಾಲಯದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ನನ್ನ ಸ್ನೇಹಿತರೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಒಂದು ದೇಶದ ಮಾದರಿ ರಾಜ್ಯ ವಕೀಲರ ಪರಿಷತ್ತಾಗಿ ಮಾಡಲಿಕ್ಕೆ ಏನೆಲ್ಲ ಸಾಧ್ಯವೋ ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೇನೆ. ಆ ಒಂದು ವಿಶ್ವಾಸವನ್ನು ಈಗೇನು ಇಟ್ಕೊಂಡಿದ್ದಾರೆ ರಾಜ್ಯದ ವಕೀಲರು ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ ಅಂತ ಮಾತನಾಡಲಿಕ್ಕೆ ಬಯಸ್ತೇನೆ.